ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಎಷ್ಟು ಏಜ್ ತನಕ ಇರುತ್ತೆ ಅಂತ. ಇವಾಗ ಮೊದಲೆಲ್ಲ ಇರಲಿಲ್ಲ, ಬಟ್ ಇವಾಗ ರೂಲ್ಸ್ ಬಂದಿದೆ. ಅದು ಎಲ್ಲಿ ತನಕ ಇರುತ್ತೆ ಅಂತ ಒಂದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈಗ ಅಪ್ಪ ಅಮ್ಮನ ವಿರುದ್ಧವಾಗಿ ಮದುವೆ ಆಗಿರ್ತಾರಲ್ವ, ಲೈಕ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಲವ್ ಮ್ಯಾರೇಜ್ ಈ ಥರ ಆಗಿರ್ತಾರಲ್ವ, ಅವ್ರಿಗೆ ಆಸ್ತಿಯಲ್ಲಿ ಪಾಲು ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತಿದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಿಮ್ಮನ್ನ ಕೇಳ್ಕೊಳ್ಳೋದು ಏನು ಅಂತಂದರೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ಯಾರು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಎನೇಬಲ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಸೊ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ಈಗ ತಂದೆ ತಾಯಿಗಳ ವಿರುದ್ಧ ಲವ್ ಮಾಡಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾರೆ ಮಕ್ಕಳುಗಳು, ಹೌದಲ್ವಾ? ಹೌದು. ಆ ಮಕ್ಕಳುಗಳು ಏನೋ ದೂರ ಹೋದಾಗ ಅಪ್ಪ ಅಮ್ಮನಿಗೆ ಬೇಜಾರಾಗಿ ಅವರು ಸರಿನೇ ಹೋಗಲಿಲ್ಲ, ಅವ್ರು ಅಕ್ಸೆಪ್ಟೇ ಮಾಡಲಿಲ್ಲ ಅಂತ ಸಿಚುವೇಷನಲ್ಲಿ ಅವರ ಆಸ್ತಿಯಲ್ಲಿ ಪಾಲ್ ಇದೆಯಾ ಅಥವಾ ಇಲ್ವಾ ಅಂತ ಇದು ಕ್ವಶನ್ ಅಲ್ವಾ? ಸೊ ಏನಪ್ಪ ಅಂತಂದರೆ, ಸ್ವಯಾರ್ಜಿತ ಆಸ್ತಿ ಆದರೆ ಖಂಡಿತವಾಗ್ಲೂ ಅವ್ರು ಇಷ್ಟ ಬಂದಾಗ ಮಾಡ್ಕೋಬೋದು, ಕೊಡದೇ ಇದ್ದರೂ ನಡೆಯುತ್ತೆ. ತಂದೆಯವರು ಸ್ವಂತವಾಗಿ ಅವರ ಒಂದು ಸೆಲ್ಫ್ ದುಡಿಮೆಯಿಂದ ಏನು ಮಾಡ್ಕೊಂಡಿರ್ತಾರೆ ಸ್ವಯಾರ್ಜಿತ ಆಸ್ತಿ ಅಂತ ಏನು ಹೇಳ್ತಾರೆ, ಅದಾದರೆ ಯಾವುದೇ ಕಾರಣಕ್ಕೂ ಅವ್ರು ಇಷ್ಟ ಬಂದಾಗ ಮಾಡ್ಕೋಬೋದು. ಅವ್ರು ಕೊಡದೇ ಇದ್ದರೂ ಇವ್ರು ಕೇಳಂಗಿಲ್ಲ ಮಕ್ಕಳು. ಅದಲ್ದಿರ ಇನ್ನು ತಾತನ ಆಸ್ತಿ ಅಂತಂದರೆ, ತಂದೆಯವರ ತಂದೆ ಭಾಗದ ಆಸ್ತಿ ಏನಿರುತ್ತೆ ಅದನ್ನು ಖಂಡಿತವಾಗ್ಲೂ ಅವರು ಕೊಡಲೇಬೇಕು. ಅವ್ರು ಲವ್ ಮ್ಯಾರೇಜ್ ಆಗಿರಲಿ, ಇವ್ರಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ, ರಿಜೆಕ್ಟ್ ಆಗಿದ್ರು ಇವ್ರು ಒಬ್ರಿಗೊಬ್ರು ಮಾತಾಡ್ಸಲ್ಲ ಅಂದರೂ ಕೂಡ ಅವ್ರ ಆಸ್ತಿಯಲ್ಲಿ ಅವ್ರಿಗೆ ಪಾಲಿದ್ದೇ ಇರುತ್ತೆ. ಅವ್ರು ಬೇಕಾದರೆ ಕೇಸ್ ಅಪ್ ಮಾಡ್ಕೊಂಡು ಮಾಡ್ಕೋಬೋದು. ಓಕೆನಾ? ಅರ್ಥ ಆಗ್ತಿದೆಯಾ? ಬಟ್ ಸ್ವಯಾರ್ಜಿತ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಅಂದರೆ, ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಎಲ್ಲಿ ತನಕ ಪಾಲಿದೆ ಅಂತ. ಮೊದಲೆಲ್ಲ ಏನು ಮಾಡ್ತಿದ್ರು ಅಂತ ಅಂದರೆ, ಮೊದಲೆಲ್ಲ ಏನು ಅಂತ ಅಂದರೆ ಒಂದು ಸ್ವಲ್ಪ ವರದಕ್ಷಿಣೆ ಅಂತ ಕೊಟ್ಬಿಡ್ತಾಯಿದ್ರು, ಮತ್ತು ಮದುವೆನ ಚೆನ್ನಾಗಿ ಮಾಡ್ಕೊಡ್ತಾಯಿದ್ರು ಹೆಣ್ಣಿನ ಕಡೆಯಿಂದ. ಸೊ ಹಾಗಾಗಿ ಹೆಣ್ಮಕ್ಳು ಏನು ಒಂದು ಸಲ ಮದುವೆ ಆಗಿ ಹೋದ್ಮೇಲೆ ಅವ್ರಿಗೆ ಕೊಟ್ಟು ಹೆಣ್ಣು ಕುಲಕ್ವರ್ಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೇ ಥರ ಪ್ರಾಪರ್ಟಿ ಮೇಲೆ ಏನು ಯಾವುದೇ ಥರ ಹಿಡಿತಾ ಇರಲಿಲ್ಲ, ಅಥವಾ ಏನು ಸಿಗಬೇಕು ಅನ್ನೋದು ಯಾವುದೇ ಥರ ರೂಲ್ಸ್ ಇರಲಿಲ್ಲ. ಸೊ ಬಟ್ ಇವಾಗ ಏನಾಗ್ಬಿಟ್ಟಿದೆ, 2005 ಮೇಲೆ ಇಲ್ಲ, ಹೆಣ್ಮಕ್ಳಿಗೂ ಕೂಡ ಅದರಲ್ಲಿ ಆಸ್ತಿಯಲ್ಲಿ ಎಕ್ಕಿದೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದ ರೂಲ್ಸ್ ಬಂತು. ಸೊ ಅವಾಗ ಏನಾಯಿತು, ಅರ್ಧ ಎಕರೆ ಇರಲಿ ಗಂಡನ ಮನೆಯವ್ರಿಗೆ, ಮೀನ್ಸ್ ಅಣ್ಣನೋ ತಮ್ಮನೋ ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಯಿತು. ಅಂತಂದರೆ ಇವ್ರ ಮನೆಯಲ್ಲಿ ಮದುವೆ ಆಗಿರೋರ ಮನೆಯಲ್ಲಿ ಅವ್ರ ಹಸ್ಬೆಂಡ್ ಆಗಿರ್ಬೋದು, ಅವರೆಲ್ಲ ಹಿಂಸೆ ಕೊಟ್ಟು ಇವ್ರಿಗೆ ಕೇಸ್ ಮಾಡಿಸಿ ಅರ್ಧ ಎಕರೆ ಇದ್ದರೂ ಅದರಲ್ಲೂ ಭಾಗ ಕೇಳೋ ಅಂಥ ಜನ ಇದ್ದಾರೆ, ಹೌದಲ್ವಾ? ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇದೆಲ್ಲ ನಡೀತಾ ಇದೆ. ಬಟ್ ಎಲ್ಲಿ ತನಕ ಅಪ್ಪ ಈ ಟೈಮ್ ಎಲ್ಲಿ ತನಕ ಅವರು ಕೇಳ್ಬೋದು ಅಂತಂದರೆ, ಅವ್ರು ಸಾಯೋ ತನಕನೂ ಅವ್ರ ತಂದೆ ಆಸ್ತಿಯಲ್ಲಿ, ಅಂದರೆ ಸ್ವಯಾರ್ಜಿತ ಆಸ್ತಿ ಅಲ್ಲ, ಅವ್ರ ತಾತ ಏನಿರ್ತಾರೆ, ಅವ್ರ ತಂದೆಯವ್ರ ತಾತನ ಮನೆಯ ಆಸ್ತಿ ಏನಿರುತ್ತೆ ಅದರಲ್ಲಿ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಅವರು ಸಾಯೋ ತನಕನೂ ಅಥವಾ ಸತ್ತ ಮೇಲೂ ಅವ್ರ ಮಕ್ಕಳಿಗೂ ಕೂಡ ಪ್ರಾಪರ್ಟಿ ಮೇಲೆ ಅಧಿಕಾರ ಇದ್ದೇ ಇರುತ್ತೆ. ಅದರ್ವೈಸ್ ಅದು ಸ್ವಯಾರ್ಜಿತ ಆದರೆ ಯಾವುದೇ ಕಾರಣಕ್ಕೂ ಅವ್ರು ಕೊಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಇಷ್ಟ ಆದರೆ ಕೊಡ್ಬೋದು, ಇಲ್ಲ ಅಂತಂದರೆ ಇರ್ಬೋದು. ಆಯಿತಾ? ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ, ವರದಕ್ಷಿಣೆ ಏನು ಕೊಡೋಂಗಿಲ್ಲ ಅಂತ ಅಂತಾರೆ, ಮದುವೆನೂ ಅವರೇ ಮಾಡ್ಕೋತಾರೆ ಹುಡುಗನ ಮನೆಯವರೇ, ಹಂಗಾಗ್ಬಿಟ್ಟಿದೆ ಸಿಚುವೇಶನು. ಸೊ ಹಾಗಾಗಿ ಆಸ್ತಿಯಲ್ಲಂತೂ ಪಾಲು ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಅವ್ರು ಇರೋ ತನಕನೂ ಅಥವಾ ಅವ್ರು ಹೋದ್ಮೇಲೂ ಅವ್ರ ಮಕ್ಕಳಿಗೂ ಕೂಡ ಅಧಿಕಾರ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯನ ತಿಳಿಸ್ಬೇಕು ಅಂತ ಅನ್ನಿಸ್ತು, ತಿಳಿಸ್ತೆ. ಬಟ್ ಸೆಲ್ಫ್ ಆಸ್ತಿ ಏನಾದರೂ ಆದರೆ, ಸ್ವಂತ ಆಸ್ತಿ, ಅವ್ರ ತಂದೆ ಅವರು ಸ್ವತಃ ದುಡಿದು ಮಾಡದಿರುವಂಥ ಆಸ್ತಿ ಆದರೆ ಅದರಲ್ಲಿ ಯಾವುದೇ ಥರ ಪಾಲು ಕೊಡೋಂಥ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಹೆಣ್ಮಕ್ಳಿಗೂ ರೈಟ್ಸ್ ಇರಲ್ಲ, ಗಂಡು ಮಕ್ಳಿಗೂ ರೈಟ್ಸ್ ಇರಲ್ಲ ಆ ತಂದೆಯ ಆಸ್ತಿನ ಕೇಳೋಕ್ಕೆ, ಅಂದರೆ ಅವರು ಸ್ವಯರ್ಜಿತವಾಗಿ ಮಾಡ್ಕೊಂಡಿದ್ರೆ. ಅದರ್ವೈಸ್ ತಂದೆ ಅವರ ತಂದೆ ಅಂದರೆ ತಾತನ ಆಸ್ತಿ ಏನಿದೆ ಅದನ್ನು ಕೇಳೋಕ್ಕೆ ಖಂಡಿತವಾಗ್ಲೂ ಹಕ್ಕಿರುತ್ತೆ. ಅದನ್ನು ಯಾವಾಗ ಬೇಕಾದರೂ ಪಡ್ಕೋಬೋದು, ಅಥವಾ ಗಂಡು ಮಕ್ಕಳಾದರೂ ಪಡ್ಕೋಬೋದು, ಹೆಣ್ಮಕ್ಳಾದ್ರೂ ಪಡ್ಕೋಬೋದು. ಅವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರೂ ಪಡ್ಕೋಬೋದು. ಲೈಕ್ ತಂದೆ ತಾಯಿ ಮಾತಾಡ್ಸಲ್ಲ ಅಂತಂದ್ರೂ ಕೂಡ ತಾತನ ಆಸ್ತಿನ ಪಡ್ಕೊಳ್ಳೋಕ್ಕೆ ಅವ್ರಿಗೆ ತುಂಬ ಅಂದರೆ ಪೂರ್ತಿ ಅಧಿಕಾರವನ್ನು ಸರ್ಕಾರ ನೀಡಿರುತ್ತೆ. ಓಕೆನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಮತ್ತು ವಿಡಿಯೋನ ಬೇಕಾದವ್ರಿಗೆ, ಮಾಹಿತಿ ಏನಾದ್ರು ಬೇಕಾದವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.